ಡಾಕ್ಟರ್ ಬಾಬು ಜಗಜೀವನ್ ರಾಮ ಚರ್ಮೋದ್ಯೋಗ ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ ಮಂಜೂರಾದ 8 ಎಕರೆ ಜಮೀನಿನಲ್ಲಿ ಅನಧಿಕೃತವಾಗಿ ಅತಿಕ್ರಮಣ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದು ತಕ್ಷಣ ಅನಧಿಕೃತ ಕಟ್ಟಡ ತೆರವುಗೊಳಿಸುವಂತೆ ಹರಳಯ್ಯ ಸಮಾಜದ ಮುಖಂಡ ಡಾಕ್ಟರ್ ಅನಿಲ ಸೌದಾಗರ ಪುರಸಭೆ ಮುಖ್ಯಾಧಿಕಾರಿಗಳನ್ನು ಆಗ್ರಹಿಸಿದರು. ಇದಕ್ಕೆ ಸಮಂಜಸವಾಗಿ ಉತ್ತರಿಸದಿದ್ದಾಗ ಪುರಸಭೆ ಮುಖ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಕೂಡಲೇ ಅತಿಕ್ರಮಣ ತೆರವುಗೊಳಿಸುವಂತೆ ಹರಳಯ್ಯ ಸಮಾಜ ಬಾಂಧವರು ಪಟ್ಟು ಹಿಡಿಯುತ್ತಿದ್ದಂತೆ ಅಥಣಿ ಪಿಎಸ್ಐ ಗಿರಿಮಲ್ಲ ಉಪ್ಪಾರ ಮಧ್ಯಸ್ಥಿಕೆ ವಹಿಸಿ ಅತಿಕ್ರಮಣ ಸ್ಥಳಕ್ಕೆ ತೆರಳಿ ಪರಿಸ್ಥಿತಿ ತಿಳಿಗೊಳಿಸಿದರು. ಬಳಿಕ ಡಾಕ್ಟರ್ ಅನಿಲ ಸೌದಾಗರ ಮಾತನಾಡಿ ಅನಧಿಕೃತವಾಗಿ ನಿರ್ಮಾಣ ಮಾಡುತ್ತಿರುವ ಕಟ್ಟಡ ತೆರವುಗೊಳಿಸಲು ಪುರಸಭೆ ಮುಖ್ಯಾಧಿಕಾರಿ ಅತಿಕ್ರಮಣ ತೆರವುಗೊಳಿಸಲು ಮೀನಾಮೇಷ ಎಣಿಸುತ್ತಿರುವುದು ವಿಷಾದನೀಯ ಸಂಗತಿ ಎಂದರು. ಇದೇ ಸಂದರ್ಭದಲ್ಲಿ ಹರಳಯ್ಯ ಸಮಾಜದ ಮುಖಂಡರಾದ ದಿಲೀಪ್ ಕಾಂಬಳೆ, ನಾರಾಯಣ ಹೊನಕಾಂಡೆ, ಶಿವಾನಂದ ಸೌದಾಗರ, ಮಾದಿಗ ಸಮಾಜದ ಮುಖಂಡ ಮಂಜುನಾಥ್ ಹೋಳಿಕಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅನಿಲ್ ಪುರುಷೋತ್ತಮ ಸೌದಾಗರ್ ಅಂತೇಳಿ ಕರ್ನಾಟಕ ರಾಜ್ಯ ಚರ್ಮಕಾರ ಮಹಾಒಕ್ಕೂಟದ ಅಧ್ಯಕ್ಷರು. ಇವರು ದಿಲೀಪ್ ಕಾಂಬ್ಳೆ ಮಾಜಿ ಪುರಸಭೆ ಸದಸ್ಯರು, ವಿಠಲ್ ಕಾಂಬ್ಳೆ ಇವರು ನಿರ್ಗರ ಅಧ್ಯಕ್ಷರು, ಸಮಾಜ ಬಾಂಧವರು ಪ್ಲಸ್ ಶಿವಾನಂದ ಸೌದಾಗರ ಇವರು ಸಮಾಜ ಬಾಂಧವರು ನಾವೆಲ್ಲರೂ ಕೂಡಿ ಎಲ್ಲ ಸಮಾಜದವರು ಕೂಡಿ ಸುಮಾರು ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಜನಗಳು ಇವತ್ತು ಪುರಸಭೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಘೇರಾವ್ ಹಾಕಿದ್ದೀವಿ. ಕಾರಣ ಏನು ಇಷ್ಟ ಅಂದ್ರೆ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಈ ನಿಗಮ ನಮಗೋಸ್ಕರ ನಮಗೋಸ್ಕರ ಇರುವಂಥ ಒಂದು ನಿಗಮ. ಆ ನಿಗಮದ ಆಸ್ತಿ 8 ಎಕರೆ ಜಮೀನು ಅವರು ಖರೀದಿ ಮಾಡಿಕೊಂಡಿದ್ದು. ಆ ಆಸ್ತಿಯಲ್ಲಿ ಟೌನ್ ಮುನ್ಸಿಪಲ್ ಕಮಿಷನರ್ ವತಿಯಿಂದ ಏನು ರಸ್ತೆ ಮತ್ತು ಒಳಚರಂಡಿ ಮತ್ತು ಮನೆಗಳು 500 ಮನೆಗಳು ಈ ರೀತಿ ನಿರ್ಮಾಣ ಮಾಡಿ ಆಲ್ರೆಡಿ ಅವರು ಕೊಟ್ಟು 2012ನೇ ಕೊಟ್ಟ. ಆದರೆ ಅದರ ನಂತರ ಏನು ಕೆಲವೊಂದು ಜಾಗಗಳು ಅಲ್ಲಿ ಸಾರ್ವಜನಿಕ ಉಪಯೋಗದಾಗಿ ಜಾಗಗಳು ಬಿಟ್ಟಾರ. ಆ ಸಾರ್ವಜನಿಕ ಬಿಟ್ಟಂಥ ಆ ಜಾಗಗಳು ಏನು ಪಾರ್ಕ್ ಆಗಿ ಬಿಟ್ಟಾರ, ಇನ್ನು ಕೆಲವೊಂದು ಅಂಗನವಾಡಿಗೋಸ್ಕರ ಬಿಟ್ಟಾರ, ಇನ್ನು ಫ್ಯೂಚರ್ ಇನ್ನೂ ಮನೆಗಳು 48 ಮನೆಗಳು ಇನ್ನೂ ಬಾಕಿ ಅದ ಮತ್ತು 60 ಮನೆಗಳು ಈಗಾಗಲೇ ತಯಾರು ಮಾಡ್ಲಾಗ್ತಾರೆ. ಹೀಗಾಗಿ ಸಾರ್ವಜನಿಕ ಅದು ಯಾರಿಗೆ ನಮ್ಮ ಸಮಾಜ ಬಾಂಧವರಿಗೆ ಕೊಡೋದು, ಚರ್ಮ ಕುಶಲಕರ್ಮಿ ಯಾರದಾರಲ್ಲ ಅಂಥವ್ರಿಗೆ ಕೊಡಬೇಕಂತದ್ದು ನಿಯಮ ಅದ. ಆ ಪ್ರಕಾರವಾಗಿ ಅವ್ರ ಸ್ವಂತ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಬರುವಂಥ ಇದು ಬಾಬು ಜಗಜೀವನ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ. ಆ ನಿಗಮಕ್ಕೆ ಕೊಡ್ತಾರೆ. ಆ ನಿಗಮದವರು ಇದ್ದವರು ನಮ್ಮ ಜನಾಂಗಕ್ಕೆ ಅಂದರೆ ಸಮಗಾರ, ಘೋರ ಮತ್ತು ಮಾದಿಗ ಈ 3 ಸಮಾಜಕ್ಕೆ ಎಲ್ಲರಿಗೆ ಅಭಿವೃದ್ಧಿಗೋಸ್ಕರ ಆ ನಿಗಮ ಇರುವಂಥದ್ದು ಒಂದು ನಿಗಮ. ಆ ನಿಗಮ ಉಳಿದಂಥ ಕೆಲವೊಂದು ಜಾಗಗಳು ಏನು ಪ್ಲಾನಿಂಗ್ ಪ್ರಕಾರ ಏನು ನಾವು ಜಾಗ ಬಿಟ್ಟಾರೆ, ಅಂಗನವಾಡಿ ಬಿಟ್ಟಂಥ ಒಂದು ಜಾಗ, ಆ ಜಾಗದಲ್ಲಿ ಒಬ್ಬರು ಅತಿಕ್ರಮಣವಾಗಿ ರಮೇಶ್ ಯಾದವ್ ಅನ್ನೋರು ಏನು ಮಾಡಿ ಒಬ್ಬರು ಅಲ್ಲಿ ಹೋಗಿ ಅತಿಕ್ರಮಣವಾಗಿ ಸಂಡಾಸ್ ಕಟ್ಟೋದು, ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಮನೆ ಕಟ್ಟಡ ಮಾಡುವಾಗ ನಾವು ಚೀಫ್ ಆಫೀಸರ್ ಗಮನಕ್ಕೆ ತಂದಿದ್ವಿ, ಡಿ ಸಿ ಅವ್ರ ಗಮನಕ್ಕೆ ತಂದಿದ್ವಿ, ಯೋಜನಾ ಕಮಿಷನರ್ ಅವ್ರಿಗೂ ಗಮನಕ್ಕೆ ತಂದಿದ್ವಿ, ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಮತ್ತು SP ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೂ SP ಅವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಜಿಲ್ಲಾ ಸಂಯೋಜಕರಾದಂಥ ರುದ್ರೇಶ್ ಅಂಥೇಳಿ ಜಿಲ್ಲಾ ಸಂಯೋಜಕರು ಅವರ ಮುಖಾಂತರವಾಗಿ ಮನವಿ ಕೊಟ್ಟಿದ್ದಾರೆ. ಮನವಿ ಕಾಪಿಗಳು ನಮ್ಮ ಕಡೆ ರಿಜಿಸ್ಟರ್ಡ್ ಕಾಪಿಗಳು ಅದಾವೆ, ಇದು ತಾವು ನೋಡಬಹುದು. ಅಷ್ಟೇ ಅಲ್ಲದೆ ನಮ್ಮ ಸಮಾಜದ ಅಧ್ಯಕ್ಷರಿರೋದ್ರಿಂದ ಸಮಾಜದ ಮುಖಾಂತರನೂ ನಾನು ಮನವಿಗಳು ಕೊಟ್ಟಿದ್ದೀನಿ. ಯಾಕೆ ಆ ಜಾಗ ಇರೋದು ನಮ್ಮ ಸಮಾಜಗೋಸ್ಕರ ಇರೋದು, ನಮ್ಮ ಸಮಾಜದ ಏಳಿಗೋಸ್ಕರ ಆ ಜಾಗವನ್ನು ಮೀಸಲಿಟ್ಟಂಥ ಜಾಗ. ಮತ್ತು ಈಗಾಗಲೇ ರಮೇಶ್ ಯಾದವ್ ಅಂತವ್ರಿಗೆ ಆಲ್ರೆಡಿ ಒಂದು ಮನೆ ಈ ಪ್ಲಾನ್ಗಳು ಅದಾರ. ಈಗಾಗಲೇ ಅವ್ರ ಮನೆ ಕೊಟ್ಟಿದ್ವಿ, ಈಗಾಗಲೇ ಒಂದು ಮನೆ ಐತಿ. ಆ ಮನೆ ಇದ್ರೂ ಸಹಿತ ಅವ್ರಿಗೆ ಸಾಕಾಗೋದಿಲ್ಲ, ನಮಗೆ ಸಂಡಾಸ ಮಾಡ್ಲಿಕ್ಕೆ ಜಾಗ ಇಲ್ಲ ಅಂಥೇಳಿ ಆ ಜಾಗನ ರಿಕ್ವೈರ್ ಮಾಡ್ಕೊಂಡು ಜಬರ್ದಸ್ತಿ ಮಾಡಿ ಬಿಲ್ಡಿಂಗ್ ಕಟ್ಕೊಳಾಗ್ತಾರೆ. ಅದಕ್ಕೆ ಮುನ್ಸಿಪಾಲಿಟಿಗೆ ಬಂದು ನಾವು ಹೇಳಿದ್ವಿ, ಸರ್ ಅದನ್ನು ತೆರವುಗೊಳಿಸ್ರಿ, ಇಲ್ಲ ಅವ್ರನ್ನ ಬಿಟ್ಟು ಅಂದ್ರೆ ಅಂಥ 100 ಮಂದಿ ಎಲ್ಲರೂ ಮತ್ತೆ ಮನೆಗಳು ಕಟ್ಕೊಳ್ಳೋಕೆ ಚಾಲು ಮಾಡ್ತಾರೋ. ಇಲ್ಲಿ ಇರುವಂಥ ಎಲ್ಲಿ ಜಾಗಗಳು ಸಿಗೋದಿಲ್ಲ, ನಮಗೆ ಹಣ ಎಲ್ಲ ಕವರ್ ಮಾಡಿಬಿಡ್ತಾರೆ. ಅದಕ್ಕೆ ಏನೈತಿ ನೀವು ಅದನ್ನು ತುರಂತ ಬಂದ್ ಮಾಡ್ತಾರೆ. ಇವ್ರಿಗೆ 10 ಸಲ ಹೇಳಿದ್ವಿ, ಇವ್ರು ಯಾವುದೋ ಆ್ಯಕ್ಷನ್ ತೊಗೊಲಿಲ್ಲ. ಆಮೇಲೆ ಇದ್ರ ಬಗ್ಗೆ ನಾವು ಸ್ವತಃ ಇವತ್ತು ಬಂದು ಘೆರವ್ ಹಾಕಿ ಅವ್ರು ಸ್ವತಃ ಸ್ಪಾಟಿಗೆ ತೊಗೊಂಡು ಹೋಗಿ ಅವ್ರಿಗೆ PS ಅವರು ಬಂದಿದ್ದರು, ನಮ್ಮ ಎಲ್ಲ ಸಮಾಜದವರು ಬಂದಿದ್ದರು, ಹೋಗಿ ಅವ್ರು ತೋರಿಸಿದ್ವಿ, ಅದಕ್ಕೆ ಮನವರಿ ಮಾಡಿಕೊಟ್ಟಿದ್ವಿ. ಈ ಜಾಗ ಸರ್ಕಾರದೈತಿ, ಅವರಿಗೆ ಈ ಜಾಗಕ್ಕೆ ಏನೂ ಸಂಬಂಧ ಇಲ್ಲ. ರಮೇಶ್ ಯಾದವ್ನವ್ರಿಗೆ ಈ ಜಾಗಕ್ಕೆ ಏನೂ ಸಂಬಂಧ ಇಲ್ಲ. ಆಗೋಸ್ಕರ ಅದನ್ನು ತೆರವುಗೊಳಿಸಬೇಕಂತೇಳಿ ನಾವು ನಿರ್ಧಾರ ತೊಗೊಂಡು ಇವಾಗ ಎಲ್ಲ ಸಮಾಜರು ಬಂದು ಘೇರಾವ್ ಹಾಕಿದಾಗ ಇದಕ್ಕೆ ಪುರಸಭೆ ಎಲ್ಲರಿದ್ದರು, ಹೋಗಿ ಸ್ಪಾಟ್ ನೋಡಿ ಅದನ್ನು ತೆರವುಗೊಳಿಸ್ತೀವಿ ಅಂಥೇಳಿ ಇವತ್ತು ನಮಗೆ ಭರವಸೆ ಕೊಟ್ಟಿದ್ದಾರೆ. ಸಾಯಂಕಾಲ 4 ಗಂಟೆಗೆ ಅದನ್ನು ನಾವು ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ತನಕ ತೆರವುಗೊಳಿಸೋರು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ.
ಇನ್ನು ಮುಂದೆ ತೆರವುಗೊಳಿಸಲಿಲ್ಲ ಅಂದ್ರೆ ನಾವು ಮತ್ತೆ ಬಂದು ಧರಣಿ ಮಾಡೋರು ಮತ್ತು ನಾವು ಬೀಗ ಈ ಜಡಿತೀವಿ, ಪುರಸಭೆಗೆ ಚಾವಿ ಜಡಿತೀವಿ. ಇದ್ರ ಉಗ್ರ ಹೋರಾಟ ಮಾಡ್ತೀವಿ. ಇದಕ್ಕೆ ಏನಾದ್ರು ಅನಾಹುತ ಆದರೆ ಚೀಫ್ ಆಫೀಸರ್ ಹೊಣೆಗಾರರು. ಧನ್ಯವಾದಗಳು, ನಮಸ್ಕಾರ. ನಮ್ಮ ಹೆಸರು? ನನ್ನ ಹೆಸರು ಅನಿಲ್ ಸೌದಾಗರ್ ಅಂತೇಳಿ.